ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಬಳಿ ಗುಡ್ಡ ಕುಸಿದು ಎಂತಹ ಅನಾಹುತ ಆಗಿತ್ತು ಅನ್ನೋದನ್ನ ಕೂಡ ನಾವೆಲ್ಲ ನೋಡಿದ್ವಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮಣ್ಣನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಈಗ ನೋಡ್ತಾ ಇದೀವಿ. ರಸ್ತೆ ಮೇಲೆ ಬಿದ್ದಿದ್ದ ಒಂದು ಭಾಗದ ಮಣ್ಣನ್ನ ತೆರವುಗೊಳಿಸಲಾಗಿದೆ, ಇನ್ನೊಂದು ಭಾಗದ ರಸ್ತೆಯಲ್ಲಿ ಬಿದ್ದಂತಹ ಮಣ್ಣನ್ನ ತೆರವುಗೊಳಿಸಿ ಅಲ್ಲಿ ರಸ್ತೆ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಚಿಂತನೆ ಆಗ್ತದೆ. ಬಟ್ ತಾತ್ಕಾಲಿಕವಾಗಿ ಇನ್ನೂ ಕೂಡ ಆ ಮಾರ್ಗದಲ್ಲಿ ರಸ್ತೆ ಸಂಚಾರ ನಿಷೇಧವಾಗಿದೆ. ಮತ್ತೆ ಗುಡ್ಡ ಕುಸಿಯುವಂತಹ ಆತಂಕ ಈ ಭಾಗದಲ್ಲಿ ವಿಪರೀತವಾಗಿ ಕಾಣ್ತಾ ಇದೆ. ಒಂದು ಕಡೆಗೆ ಗಂಗಾವಳಿ ನದಿ, ಇನ್ನೊಂದು ಕಡೆಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟನ್ಗಟ್ಟಲೆ ಕುಸಿದಂತಹ ಮಣ್ಣನ್ನು ತೆರವುಗೊಳಿಸೋ ಕಾರ್ಯಾಚರಣೆಗೆ ಆವಾಗವಾಗ ಮಳೆರಾಯ ಅಡ್ಡಿಪಡಿಸ್ತಾ ಇರುವಂತಹ ವಿಚಾರವನ್ನು ಕೂಡ ನಾವು ನೋಡ್ತಾ ಇದ್ವಿ. ಸೊ ಒಂದು ಭಾಗದ ಮಣ್ಣನ್ನು ತೆರವುಗೊಳಿಸ್ತಾರೆ, ಇನ್ನೂ ಸಾಕಷ್ಟು ಮಣ್ಣು ತೆರವುಗೊಳಿಸೋದು ಬಾಕಿ ಇದೆ. ನಾಳೆ ಅಷ್ಟೊತ್ತಿಗೆ ಮಣ್ಣು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಆಗಬಹುದು ಅನ್ನೋ ಅಂದಾಜು ಜಿಲ್ಲಾಡಳಿತಕ್ಕೆ. ಅಲ್ಲಿ ತನಕ ರಸ್ತೆ ಸಂಚಾರಕ್ಕೆ ನಿಷೇಧವನ್ನು ಹೇರಲಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ತನಕ ಈ ಗುಡ್ಡ ಕುಸಿತದ ಅವಾಂತರದಲ್ಲಿ 7 ಜನರ ಮೃತದೇಹ ಪತ್ತೆ ಆಗಿದ್ದಾರೆ, 10ಕ್ಕೂ ಹೆಚ್ಚು ಜನ ಇನ್ನೂ ನಾಪತ್ತೆ ಆಗಿದ್ದಾರೆ, ಅವರ ಶವ ಕೂಡ ಸಿಕ್ಕಿಲ್ಲ. ಮಣ್ಣು ಪಾಲಾಗಿರುವಂತಹ ಅವರು ಯಾರು ಅನ್ನೋದರ ಐಡೆಂಟಿಫಿಕೇಶನ್ ಕೂಡ ಆಗ್ತಾ ಇಲ್ಲ, ನಂಬರ್ಸ್ ವೇರಿ ಆಗ್ತಾನೇ ಇದೆ. ಅತಿ ದೊಡ್ಡ ದುರಂತವನ್ನು ಉತ್ತರ ಕನ್ನಡ ಜಿಲ್ಲೆ ಆಷಾಢ ಮಳೆಗೆ ಸಂಬಂಧಪಟ್ಟಂತೆ ನೋಡಿದೆ.